ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆ ಅಡಿಯಲ್ಲಿ ಕೈಗೊಂಡಿರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಚಾಮುಂಡಿ ಚಲೋ ಶೀರ್ಷಿಕೆ ಅಡಿಯಲ್ಲಿ ಕುರುಬಾರಹಳ್ಳಿ ವೃತ್ತದಿಂದ ಚಾಮುಂಡಿ ಬೆಟ್ಟದವರೆಗೆ ಜಾಥಾ ನಡೆಸಿದ ಹೋರಾಟಗಾರರು ಚಾಮುಂಡೇಶ್ವರಿ ದೇವಾಲಯದ ಸಮೀಪ ಪ್ರತಿಭಟನೆ ನಡೆಸುವ ಮೂಲಕ ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸಿ ದೇವಿಯನ್ನ ರಕ್ಷಿಸಿ ಅಂತ ಹೇಳಿ ಒತ್ತಾಯಿಸಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಸುಶ್ರುತ್ ಗೌಡ, ಹಿಂದೂ ಕಾರ್ಯಕರ್ತ ಲೋಹಿತ್ ಆರ್ ಸೇರಿದಂತೆ ನೂರಾರು ಜನ ಪಾಲ್ಗೊಂಡಿದ್ದರು. ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟ ನಾಡದೇವತೆ. ಇವತ್ತು ನಾಡದೇವತೆ ಬೆಟ್ಟವನ್ನೇ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕಾದಂಥ ವಿಪರ್ಯಾಸ ಸಂಗತಿ ಇದೆ. ಮೈಸೂರಿನ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಅಭಿವೃದ್ಧಿಯ ನೆಪದಲ್ಲಿ ಇಂಥ ಸುಂದರವಾದಂಥ ಪರಿಸರ ಇರುವಂಥ ಚಾಮುಂಡಿ ಬೆಟ್ಟವನ್ನು ಕಾಂಕ್ರೀಟ್ ಕಾಡನ್ನು ಮಾಡೋದಕ್ಕೆ ಹೊರಟಿದೆ. ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿರೋಧ ಮಾಡ್ತಾಯಿದ್ರೂ ಕೂಡ ತನ್ನ ಹಠಮಾರಿ ಧೋರಣೆಯಿಂದ ಚಾಮುಂಡಿ ಬೆಟ್ಟವನ್ನು ಭಿನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯಾಪಾರೀಕರಣದ ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ. ನಾನು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತೀನಿ. ಈ ಕೂಡಲೇ ಎಲ್ಲ ಕೆಲಸವನ್ನು ಸ್ಥಗಿತ ಮಾಡಿದ್ರೆ ನಾವು ಮೈಸೂರಿನ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲಿ ಕೈ ಜೋಡಿಸ್ತೀವಿ. ಇಲ್ಲ ಅಂತೇಳಿ ಹೇಳಿದ್ರೆ ವಿಧಿ ಇಲ್ಲದೆ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ಯಾವುದೆಲ್ಲ ಅವೈಜ್ಞಾನಿಕ ಕಾರ್ಯಕ್ರಮಗಳನ್ನು ನೀವು ಹಾಕ್ಕೊಳ್ತಾ ಇದ್ದೀರಾ ಅಭಿವೃದ್ಧಿ ಹೆಸರಲ್ಲಿ, ಅದಕ್ಕೆ ನಾವು ತಡೆ ಉಂಟು ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಅವೈಜ್ಞಾನಿಕ ಏನು ಕಾಮಗಾರಿ ನಡೀತಾ ಇದೆ ಇದನ್ನು ತಕ್ಷಣ ನಿಲ್ಲಿಸಿ ನಮ್ಮ ಬೆಟ್ಟವನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ, ಮೈಸೂರಿನ ಜನರ ಕರ್ತವ್ಯ. ಹಾಗಾಗಿ ಇಲ್ಲೇನಾಗ್ತಾ ಇದೆ, ನಮ್ಮ ಸಂಸದರಿಗೂ ಸಹಿತ ಯಾವುದೇ ಮಾಹಿತಿ ಇಲ್ಲ. ಯಾರು ಇದನ್ನು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು ಅಥವಾ ಹಕ್ಕುದಾರರು ಏನು ಸ್ಟೇಕ್ ಹೋಲ್ಡರ್ಸ್ ಅಂತೀವಿ, ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಇದನ್ನು ತಕ್ಷಣ ನಿಲ್ಲಿಸಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕರೆದು, ಗ್ರಾಮಸ್ಥರಿರ್ಬೋದು, ಮೈಸೂರಿನ ಜನತೆ ಇರ್ಬೋದು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನು ನಮ್ಮ ಶಾಸಕರು ಮತ್ತು ಸಂಸದರು ಇವರನ್ನೆಲ್ಲ ಕರೆದು ಅವ್ರಿಗೆಲ್ಲರಿಗೂ ಮಾಹಿತಿ ಕೊಟ್ಟು ಎಂದು ಪ್ಲ್ಯಾನ್ ಏನು ಮಾಡ್ತಾಯಿದ್ದೀರಾ, ಏನು ಡೆವಲಪ್ಮೆಂಟ್ ಮಾಡ್ತೀರಾ ಅನ್ನೋದನ್ನ ಒಂದು ಡೆಫಿನೆಟ್ಲಿ ಒಂದು ನಮಗೆ ಐಡಿಯಾ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಹಾಗಾಗಿ ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀವಿ. ಕಮರ್ಷಿಯಲ್ ಆಗ್ತಾಯಿದೆ. ಈಗ ಇರೋ ಬಿಲ್ಡಿಂಗ್ಸ್ಗಳು ಏನಿದಾವಲ್ಲಿ ಅವೇ ಇನ್ನೂ ತುಂಬಿಕೊಂಡಿಲ್ಲ, ಅದೇ ಇನ್ನೂ ಖಾಲಿ ಉಳಿತಾ ಇದೆ. ಅದು ಬಿಟ್ಟು ಈಗ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದು ಭಾಳ ಅವೈಜ್ಞಾನಿಕ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ತಗೊಂಡಿಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇದ್ರ ಪ್ರಕಾರ ಈ ಕಾಮಗಾರಿಗಳು ನಡೀತಿಲ್ಲ. ಇದು ಬರೀ ಬೇರೆ ಯಾವುದೋ ಒಂದು ಯಾವುದೋ ಒಂದು ದುರಾದೃಷ್ಟಿಯಿಂದ ಇದು ನಡೀತಾ ಇದೆ, ದೂರದೃಷ್ಟಿ ಅಲ್ವೇ ಅಲ್ಲ. ಹಾಗಾಗಿ ನಮ್ಮೆಲ್ಲರಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ, ದಯವಿಟ್ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದನ್ನು ತಕ್ಷಣ ನಿಲ್ಲಿಸ್ಬಿಟ್ಟು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಕರೆದು, ಎಲ್ಲ ಏನು ಪ್ರಗತಿಪರ ಹೋರಾಟಗಾರರು, ಸಂಸದರು ಎಲ್ಲನೂ ಕರೆದು ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮುಂದುವರಿಯೋದು ನನ್ನ ಸೂಕ್ತವಾದ ಸಲಹೆ ಅಂತ ಹೇಳಕ್ಕೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.